ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತಾಳ ಮನೆಪಾಠ ಯೂಟ್ಯೂಬ್ ಚಾನಲ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಫಸ್ಟ್ PUC ಸೀರೀಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಾಂಪ್ಲಿಮೆಂಟ್ಸ್ ಆಫ್ ಸೆಟ್ ಬಗ್ಗೆ ಹೇಳೋಳಿದ್ದೀನಿ. ಓಕೆ, ಲೆಟ್ ಅಸ್ ಗೆಟ್ ಇನ್ ಟು ದ ಟಾಪಿಕ್. ಸೊ ಕಾಂಪ್ಲಿಮೆಂಟ್ ಆಫ್ ಸೆಟ್ಟನ್ನು ಹೇಳಬೇಕು ಅಂತ ಹೇಳಿದ್ರೆ ನಮಗೆ ಯೂನಿವರ್ಸಲ್ ಸೆಟ್ ಬೇಕೇ ಬೇಕು. ಒಂದು ಯೂನಿವರ್ಸಲ್ ಸೆಟ್ ಬೇಕೇ ಬೇಕಾಗತ್ತೆ ಅಂತ ಹೇಳಿದ್ರೆ ನಾನು ಯೂನಿವರ್ಸಲ್ ಸೆಟ್ಟನ್ನು ನ್ಯಾಚುರಲ್ ನಂಬರ್ಸ್ ಅಂತ ದೊಡ್ಡ ಸೆಟ್ಟು ತಗೋಬೋದು. ಇಲ್ಲಪ್ಪ ಅಂತ ಹೇಳಿದ್ರೆ 1 to 20 ಈ ಥರ ಸಮ್ ರೇಂಜಸ್ಸು ಕೂಡ ನೀವು ಕೊಟ್ಕೋಬೋದು. ನಾನೀಗ ಸಮ್ ರೇಂಜ್ನ ತೊಗೊಂಡು ಯೂನಿವರ್ಸಲ್ ಸೆಟ್ಟನ್ನು ಡಿಫೈನ್ ಮಾಡ್ತೀನಿ. ನಿಮಗೆ ಥ್ರೂ ಎಕ್ಸಾಂಪಲ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. 3, 4 ಅಪ್ ಟು 20 ಅಂತ ತೊಗೊಂಡಿದ್ದೀನಿ ಯೂನಿವರ್ಸಲ್ ಸೆಟ್ಟಲ್ಲಿ. ಸೊ ಇದಕ್ಕೆ ಒಂದು ಸಬ್ಸೆಟ್ಟನ್ನು ಬರಿತೀನಿ, ಎ ಅಂತ ಹೇಳ್ಬಿಟ್ಟು ಎ ಬರಿತೀನಿ. ಈ ಎಲ್ಲಿ ನಾನು ಏನು ಮಾಡ್ತೀನಿ, ಬರೀ ಈವನ್ ನಂಬರ್ಸ್ ಬಿಟ್ವೀನ್ ದೀಸ್ ಮಾತ್ರ ಬರಿತೀನಿ. 10, 12, 14, 16, 18, 20 ಎಷ್ಟು ಈವನ್ ನಂಬರ್ಸ್ ಬರುತ್ತೆ ಅಷ್ಟು ಈವನ್ ನಂಬರ್ಸ್ನ ನಾನು ಸೆಟ್ ಎನಲ್ಲಿ ಡಿಫೈನ್ ಮಾಡ್ಕೊಂಡಿದ್ದೀನಿ. ನಾನೀಗ ಎ ಕಾಂಪ್ಲಿಮೆಂಟನ್ನು ಹೇಳಬೇಕು. ಎ ಕಾಂಪ್ಲಿಮೆಂಟನ್ನು ನಾವು ಹೇಗೆ ಡಿನೋಟ್ ಮಾಡ್ತೀವಿ ಅಂತ ಹೇಳಿದ್ರೆ ಎ ಡ್ಯಾಶ್ ಅಂತ ಬರಿತೀವಿ. ಎ ಡ್ಯಾಶ್ ಅಂತ ಹೇಳಿದ್ರೆ ನಮಗೆ ಕಾಂಪ್ಲಿಮೆಂಟ್ ಆಫ್ ಸೆಟ್ಟನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಅರ್ಥ. ಸಪೋಸ್ ನಿಮ್ಗೆ ನೆಕ್ಸ್ಟ್ ಎಲ್ಲರೂ ಕ್ವೆಶ್ಚನಲ್ಲಿ ಈ ಥರ ಕೊಟ್ಟಿದ್ರೆ ಫೈಂಡ್ ಎ ಡ್ಯಾಶ್ ಅಂತ, ನಿಮಗೆ ನೋಡಿದ ತಕ್ಷಣ ಅರ್ಥ ಆಗಬೇಕು ವಿ ಹ್ಯಾವ್ ಟು ಫೈಂಡ್ ಕಾಂಪ್ಲಿಮೆಂಟ್ ಆಫ್ ಸೆಟ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ಹೇಗೆ ಕಾಂಪ್ಲಿಮೆಂಟ್ ಆಫ್ ಸೆಟ್ಟನ್ನು ಕಂಡುಹಿಡಿಯೋದು ಅಂತ ಹೇಳಿದ್ರೆ ದಿಸ್ ಇಸ್ ಸಿಮಿಲರ್ ಟು ಡಿಫ್ರೆನ್ಸ್ ಆಫ್ ಸೆಟ್ಟೇನೆ. ಬಟ್ ಅಲ್ಲಿ ಎ ಮತ್ತು ಬಿ ಅನದರ್ ಸಬ್ಸೆಟ್ ಅಂತ ತಗೊಂಡು ಹೇಳ್ತೀವಿ. ಬಟ್ ಇಲ್ಲಿ ಕಂಪ್ಯಾರಿಸನ್ ಬಿಟ್ವೀನ್ ಯೂನಿವರ್ಸಲ್ ಸೆಟ್ ಆ್ಯಂಡ್ ಅನದರ್ ಸಬ್ಸೆಟ್ ಆಫ್ ದಟ್ ಯೂನಿವರ್ಸಲ್ ಸೆಟ್ ಆಗಿರುತ್ತೆ. ಸೊ ಇಲ್ಲಿ ಎ ಡ್ಯಾಶಲ್ಲಿ ಏನು ಬರೀತೀರಾ, ಇದಿಷ್ಟನ್ನು ಯೂನಿವರ್ಸಲ್ ಸೆಟ್ಟಲ್ಲಿ ಬಿಟ್ಟು ಯೂನಿವರ್ಸಲ್ ಸೆಟ್ಟಲ್ಲಿ ಇನ್ನೇನು ಉಳಿಯುತ್ತೆ ಅನ್ನೋದನ್ನು ಬರಿತೀರ. ಆಡ್ ನಂಬರ್ಸ್ ಉಳ್ಕೊಳತ್ತೆ, ಕರೆಕ್ಟಾ? ಅದಿಷ್ಟನ್ನು ಎ ಕಾಂಪ್ಲಿಮೆಂಟಲ್ಲಿ ಎ ಡ್ಯಾಶ್ ಅಂತಲೂ ಓದ್ಬೋದು, ಎ ಕಾಂಪ್ಲಿಮೆಂಟ್ ಅಂತಲೂ ಓದ್ಬೋದು. ಎ ಕಾಂಪ್ಲಿಮೆಂಟಲ್ಲಿ ಅದಿಷ್ಟು ಎಲಿಮೆಂಟ್ಸನ್ನು ನೀವು ಲಿಸ್ಟ್ ಔಟ್ ಮಾಡ್ತಾ ಹೋಗ್ತೀರ. ಪ್ರಾಪರ್ ಡೆಫಿನೇಷನ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಹೋಗುತ್ತೆ. ಡೈರೆಕ್ಟಾಗಿ ನಿಮಗೆ ಎಕ್ಸಾಂಪಲ್ 20ಗೆ ಹೋಗ್ತೀನಿ. ಎಕ್ಸಾಂಪಲ್ 20, 21, 22 ಇವತ್ತಿನ ವಿಡಿಯೋದಲ್ಲಿ ಇದಿಷ್ಟು ಕವರ್ ಆಗುತ್ತೆ. ಎಕ್ಸಾಂಪಲ್ 20ನಲ್ಲಿ ಸೇಮ್ ಯೂನಿವರ್ಸಲ್ ಸೆಟ್ಟನ್ನು 1, 2, 3 ಸೊ ಆನ್ ಅಪ್ ಟು 10 ಕೊಟ್ಟಿದ್ದಾರೆ. ನಾನು ಸ್ವಲ್ಪ ದೊಡ್ಡದಾಗಿ ನಿಮ್ಗೆ ಅರ್ಥ ಆಗಲಿ, ಯಾಕೆಂತ ಹೇಳಿ ಯೂನಿವರ್ಸಲ್ ಸೆಟ್ ಅಂದರೆ ನಮ್ಮ ಅಸಂಪ್ಷನ್ ಹೇಗೆ ತುಂಬ ದೊಡ್ಡದು ಅನ್ನೋ ಅಸಂಪ್ಷನ್ ನಮ್ದು, ಹೌದಾ? ಅದಕ್ಕೋಸ್ಕರ ನಾವು ಕೊಡ್ತಾನೆ ಸ್ವಲ್ಪ ದೊಡ್ಡದು ಕೊಟ್ಟೆ. ಬಟ್ ಇಲ್ಲಿ ನಿಮ್ಮ ಬುಕ್ಕಲ್ಲಿ ಈ ಥರ ಸ್ವಲ್ಪ ಚಿಕ್ಕದಾಗೆ ಕೊಟ್ಟಿದ್ದಾರೆ. ಸೊ ಎ ಈಕ್ವಲ್ಸ್ 1, 3, 5, 7 ಇವರು ಅದನ್ನೇ ಕೊಟ್ಟಿದ್ದಾರೆ, ಆಡ್ ನಂಬರ್ ಕೊಟ್ಟಿದ್ದಾರೆ. ಸೆಟ್ ಎನಲ್ಲಿ ವಿ ಹ್ಯಾವ್ ಟು ಫೈಂಡ್ ಎ ಡ್ಯಾಶ್ ಅಂತ ಹೇಳಿದ್ರೆ ಎ ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡ್ಬೇಕು. ನಾನು ಹೇಳಿದಾಗೆ ಇದರಲ್ಲಿರೋದು ಬಿಟ್ಟು ಉಳುಕಿದ್ದನ್ನು ಬರೀಬೇಕಂತ ಹೇಳಿದ್ರೆ ನಮಗೆ ಈವನ್ ನಂಬರ್ಸ್ ಅಷ್ಟೇ ಲಿಸ್ಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ 20. ಇದು ಈಸಿ ಇದೆ. ಡಿಫ್ರೆನ್ಸ್ ಆಫ್ ಸೆಟ್ಸಿಗೂ ಇದಕ್ಕೂ ಇರೋ ಡಿಫ್ರೆನ್ಸ್ ಅದೇ. ಓಕೆ, ಇಲ್ಲಿ ಯೂನಿವರ್ಸಲ್ ಸೆಟ್ ಅಂತ ಒಂದು ಬಿಗರ್ ಸೆಟ್ನ ಡಿಫೈನ್ ಮಾಡ್ಕೊಂಡು ಅದರಿಂದ ಒಂದು ಸಬ್ಸೆಟ್ ಮಾಡಿಕೊಂಡು ಎಲಿಮೆಂಟ್ ಎಕ್ಸೆಪ್ಟ್ ಇನ್ ಎ ಸೆಟ್ ಯೂನಿವರ್ಸಲ್ ಸೆಟ್ಟಲ್ಲಿ ಏನು ಉಳ್ಕೊಳ್ಳುತ್ತೆ ಅದನ್ನು ಬರಿತಾ ಹೋಗ್ತೀವಿ. ಎಕ್ಸಾಂಪಲ್ 21, ಲೆಟ್ ಯು ಬಿ ಯೂನಿವರ್ಸಲ್ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 11 ಆಫ್ ಕೋ ಎಜುಕೇಷನಲ್ ಸ್ಕೂಲ್ ಆ್ಯಂಡ್ ಎ ಬಿ ದ ಸೆಟ್ ಆಫ್ ಆಲ್ ಗರ್ಲ್ಸ್ ಇನ್ ಕ್ಲಾಸ್ 11. ಫೈಂಡ್ ಎ ಕಾಂಪ್ಲಿಮೆಂಟ್ ಹೇಳಿದೆ. ಇದು ಸ್ವಲ್ಪ ಜನರಲ್ ಆಗಿ ಬರೆಯೋ ಥರ ಇದೆ. ಜನರಲ್ ಆಗಿ ಹೇಗೆ ಬರೀತೀರಾ, ಎನಲ್ಲಿ ಏನು ಕೊಟ್ಟಿದ್ದಾರೆ, ಸೆಟ್ ಎನಲ್ಲಿ ಕೋ ಎಜುಕೇಷನಲ್ ಸ್ಕೂಲ್ ಇದೆ
ಎ ಸೆಟ್ಟಲ್ಲಿ ನಮಗೆ ಗರ್ಲ್ಸ್ ಮಾತ್ರ ಇದ್ದಾರೆ. ಸೊ ಅಫ್ಕೋರ್ಸ್ ಎ ಕಾಂಪ್ಲಿಮೆಂಟಲ್ಲಿ ಯಾರು ಬರ್ತಾರೆ, ಹುಡುಗಿಯರು ಬಿಟ್ಟು ಹುಡುಗರಷ್ಟು ಬರ್ತಾರೆ ಅಂತ ಹೇಳಿದ್ರೆ ಎ ಕಾಂಪ್ಲಿಮೆಂಟಲ್ಲಿ ಬಾಯ್ಸ್ ವಿಲ್ ಬಿ ಎಕ್ಸಿಸ್ಟಿಂಗ್ ಆ್ಯಸ್ ಅನ್ ಎಲಿಮೆಂಟ್ಸ್ ಆಫ್ ದ ಸೆಟ್. ಅಷ್ಟೇ, ಇದು ತುಂಬ ಸಿಂಪಲ್ ಆಗಿದೆ. ಅದೇ ರೀತಿ ನೆಕ್ಸ್ಟ್ ಒನ್, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಲ್ಲಿ ಕೆಲವು ಫೈಂಡಿಂಗ್ಸ್ ಜಾಸ್ತಿ ಇದೆ. ಎ ಕಾಂಪ್ಲಿಮೆಂಟ್, ಬಿ ಕಾಂಪ್ಲಿಮೆಂಟ್, ಎ ಡ್ಯಾಶ್ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಡ್ಯಾಶ್ ಕಾಂಪ್ಲಿಮೆಂಟ್, ಎ ಯೂನಿಯನ್ ಬಿ. ಓಕೆ, ಹೆನ್ಸ್ ಸಮ್ ರಿಸಲ್ಟ್ ಕೊಟ್ಟಿದ್ದಾರೆ, ಅದನ್ನು ಶೋ ಮಾಡಲಿಕ್ಕಿದೆ. ಓಕೆ, ಲೆಟ್ ಅಸ್ ಟ್ರೈ ಇಟ್. ಎಕ್ಸಾಂಪಲ್ 22. ಸೊ ಸೆಟ್ ಏನೇನು ಕೊಟ್ಟಿದ್ದಾರೆ, ಯೂನಿವರ್ಸಲ್ ಸೆಟ್ಟಲ್ಲಿ 1 2 3 4 5 6 ಇದೆ. ಅದೇ ರೀತಿ ಸೆಟ್ ಎನಲ್ಲಿ 2 ಮತ್ತು 3 ಇದೆ. ಬಿ ಸೆಟ್ಟಲ್ಲಿ 3 4 5 ಇದೆ. ನಮ್ಮ ಫಸ್ಟ್ ಫೈಂಡಿಂಗ್ ಏನು, ಎ ಡ್ಯಾಶನ್ನು ಫೈಂಡ್ ಔಟ್ ಮಾಡಬೇಕು. ಎ ಡ್ಯಾಶ್ ಏನಾಗುತ್ತೆ, 2 3 ಬಿಟ್ಟು ಏನೆಲ್ಲ ಯೂನಿವರ್ಸಲ್ ಸೆಟ್ಟಲ್ಲಿ ಉಳ್ಕೊಂಡಿದೆ ಅದನ್ನು ಬರಿಬೇಕು. 1 4 5 6. ಅದೇ ರೀತಿ ಸೆಕೆಂಡ್ ಒನ್ ಬಿ ಡ್ಯಾಶ್, ಬಿ ಕಾಂಪ್ಲಿಮೆಂಟ್ 3 4 5 ಬಿಟ್ಟು ಉಳುಕಿದ್ದನ್ನು ಬರಿಬೇಕು. 2 1 2 6 ಉಳ್ಕೊಳ್ಳುತ್ತೆ. ಸೊ ನಾವೀಗ ಏನು ಮಾಡಬೇಕು, ಇದೆರಡು ಕಂಡಿಡ್ಕೊಂಡ್ವಿ ಅಲ್ಲ, ಇದೆರಡು ಕಂಡಿಡ್ಕೊಂಡಿದ್ದರ ಇಂಟರ್ಸೆಕ್ಷನನ್ನು ಫೈಂಡ್ ಔಟ್ ಮಾಡ್ಬೇಕು. ಏನು ಕಾಮನ್ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡ್ತಾ ಇದ್ದಂಗೆ ಇಲ್ಲೇ ಕಂಪೇರ್ ಮಾಡಿ ಬರೆದ್ಬಿಡ್ತೀನಿ ನಾನು. ಯಾವ್ದು ಕಾಮನ್ ಇದೆ, 1 ಮತ್ತು 6 ಕಾಮನ್ ಇದೆ. ಸೊ ಸೆಟ್ಟಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಬರುತ್ತೆ, 1 ಮತ್ತು 6 ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಒನ್ ಏನು ಮಾಡಬೇಕು, ಎ ಯೂನಿಯನ್ ಬಿ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಏನಾಗುತ್ತೆ, ಎ ಯೂನಿಯನ್ ಬಿ ಮಾಡಿದಾಗ 1 ಅಫ್ಕೋರ್ಸ್ ಇಲ್ಲ, 2 3 4 5 ಇಷ್ಟು ಎಲಿಮೆಂಟ್ಸು ಎ ಯೂನಿಯನ್ ಬಿಯಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಸೊ ನಮಗೆ ಶೋ ದಟ್ ಅಂತ ಹೇಳಿಬಿಟ್ಟು ಒಂದು ರಿಸಲ್ಟ್ ಕೊಟ್ಟಿದ್ದಾರೆ. ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಈಕ್ವಲ್ಸ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅನ್ನೋದನ್ನು ಪ್ರೂವ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸೊ ನಮ್ಗೆ ಇಲ್ಲಿ ನೋಡಿ, ಈ ರಿಸಲ್ಟನ್ನು ಆಲ್ರೆಡಿ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ನೆಕ್ಸ್ಟು ನಾವೇನೇ ಇಲ್ಲಿ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ನ ಫೈಂಡ್ ಔಟ್ ಮಾಡೋಣ ಅಂತೇಳಿದ್ರೆ, ಯೂನಿವರ್ಸಲ್ ಸೆಟ್ಟಲ್ಲಿ ಇಲ್ಲಿ ಮೇಲ್ಗಡೆ ಸೆಟ್ ಏನಿದೆ ಅಲ್ಲ, ಅದು ಬಿಟ್ಟು ಇಲ್ಲಿ ಏನು ಉಳ್ಕೊಳ್ಳುತ್ತೆ 1 ಮತ್ತು 6 ಉಳ್ಕೊಳ್ಳುತ್ತೆ. ಸೊ ನಾವೀಗ ಇವೆರಡನ್ನು ಕಂಪೇರ್ ಮಾಡೋಣ. ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಈಕ್ವಲ್ಸ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ನ ಕಂಪೇರ್ ಮಾಡೋಣ. ಎರಡೂ ಕಡೆನೂ ನಮ್ಗೆ ಏನು ಬಂದಿದೆ, 1,6 1,6 ಬಂದಿದೆ ಅಂತ ಹೇಳೋದು ನಮಗೆ ಅವರು ಶೋ ಮಾಡೋಕ್ಕೆ ಕೊಟ್ಟಿರೋ ರಿಸಲ್ಟು ನಮಗೆ ಶೋ ಆಯಿತು. ಸೊ ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ತುಂಬ ಈಸಿಯಾಗಿದೆ ಇದು. ಎಲ್ಲ ಸೆಟ್ಸಿಗೆ ಕಂಪೇರ್ ಮಾಡೋ ಕಾಂಪ್ಲಿಮೆಂಟ್ ಸೆಟ್ ತುಂಬ ಈಸಿ. ಓಕೆ, ಈ ಇಂಟರ್ಸೆಕ್ಷನ್ನು ಯೂನಿಯನ್ ಮತ್ತು ಕನ್ಫ್ಯೂಷನ್ಸ್ ಇರುತ್ತೆ, ಬಟ್ ನೀವು ಪ್ರಾಕ್ಟೀಸ್ ಮಾಡ್ತಾ ಕನ್ಫ್ಯೂಷನ್ ಅವಾಯ್ಡ್ ಆಗುತ್ತೆ. ಸೊ ವಿಲ್ ಗೆಟ್ ಇನ್ ಟು ದ ಟಾಪಿಕ್. ಅದೇ ರೀತಿ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ, ಅಂಡರ್ಸ್ಟ್ಯಾಂಡಬಲ್, ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಈ ಎಫರ್ಟ್ಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.